ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC 2024 ಎಕ್ಸಾಮ್ 3 ಜೂನ್ ಜುಲೈನಲ್ಲಿ ನಡೆಸಲಾಗುವುದು. ಓಕೆ, ಜುಲೈ 5ರವರೆಗೆ ದ್ವಿತೀಯ PUCಯ 3ನೇ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು. ಓಕೆ, ಜೂನ್ 24ರಿಂದ ಜುಲೈ 5ರವರೆಗೆ 3ನೇ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು. ಆಲ್ರೆಡಿ ಟೈಮ್ ಟೇಬಲ್ ಕೂಡ ಪ್ರಕಟಣೆ ಮಾಡಿದ್ದಾರೆ. ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ ಆಲ್ರೆಡಿ ಅದರ ಮೇಲೆ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಏನಿದಿಲ್ಲ, ನಿಮಗೆ ಈ ಒಂದು ಪರೀಕ್ಷಾ ಶುಲ್ಕವನ್ನು ಪಾವತಿಸಲು ಏನಿದಿಲ್ಲ, ನಿಮಗೆ ಕೊನೆಯ ದಿನಾಂಕವನ್ನು ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಮೊದಲು ನಿಮಗೆ ಏನಿತ್ತಿಲ್ಲ 4/6/2024 ಕೊನೆಯ ದಿನಾಂಕ ಆಗಿತ್ತು. ಇವಾಗ ನಿಮ್ಗೆ ಏನಿದಿಲ್ಲ 6/6/2024 ಕೊನೆಯ ದಿನಾಂಕ ಆಗಿರುತ್ತೆ. ಎಕ್ಸಾಮ್ ಫೀಸ್ ಯಾರೆಲ್ಲ ಕೊಟ್ಟಿಲ್ಲ, ಎಕ್ಸಾಮ್ ಫೀಸ್ ಕಟ್ಬೋದು. 3ನೇ ಆ್ಯನ್ಯುವಲ್ ಎಕ್ಸಾಮಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬರೀಬೋದು. ಓಕೆ, ನಿಮಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು 6/6/2024 ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಯಾರೆಲ್ಲ ಇನ್ನೊಮ್ಮೆ ಎಕ್ಸಾಮ್ ಬರೀತೀನಿ ಸರ್, ನಾನು ಉತ್ತಮ ಮಾರ್ಕ್ಸ್ಗಳು ಮಾಡ್ಕೋಬೇಕು ಅಂತ ಕೆಲವೊಂದು ವಿದ್ಯಾರ್ಥಿಗಳು ಏನಿದೆಯಲ್ಲ, ಇಂಪ್ರೂವ್ಮೆಂಟ್ಗೋಸ್ಕರ ಇನ್ನೊಮ್ಮೆ ಬರೀಬೇಕು ಅಂತ ಏನು ಅನ್ಕೊಂಡಿರಲ್ಲ, ಅವರು ಕೂಡ ಎಕ್ಸಾಮ್ ಫೀಸ್ ಕಟ್ಟಬೇಕಾಗುತ್ತೆ. ಸೊ ಕಾಲೇಜಿನಲ್ಲಿ ಹೋಗಿ ನೀವು ವಿಚಾರಿಸಬೇಕಾಗುತ್ತೆ. ಸೊ ಅಂದರೆ ಕಾಲೇಜಿನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ಇಲ್ಲಾಂದರೆ ಆನ್ಲೈನ್ ಮುಖಾಂತರ ಏನಿದೆಯಲ್ಲ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಏನಿದೆಯಲ್ಲ ಆಫೀಸಿಯಲ್ ಪೇಜ್ನಲ್ಲಿ ಬರ್ತೀರಾ. ಆಯಿತಾ, ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಎಕ್ಸಾಮ್ 3 ಅಂತ ಇದೆ ನೋಡಿ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಓಕೆ, ಆನ್ಲೈನ್ ರಿಜಿಸ್ಟ್ರೇಷನ್ ಎಕ್ಸಾಮಿನೇಷನ್ 3 ಅಂತ ಇಲ್ಲಿ ನೋಡಿ. ಈ ರೀತಿಯಲ್ಲಿ ನೀವು ಏನಿದೆಯಾ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ ಮೊದಲನೇದು. ಅದೇ ರೀತಿ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ಆಯಿತಾ, ಆಮೇಲೆ ಇವು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನೀವು ಯಾವ ಒಂದು ಸಬ್ಜೆಕ್ಟ್ ಬರೀಬೇಕಂತ ಅನ್ಕೊಂಡ್ರಲ್ಲ ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡಬೇಕಾಗುತ್ತೆ. ಅಲ್ಲಿ ಪೇಮೆಂಟ್ ನಿಮಗೆ ತೋರಿಸುತ್ತೆ. ಸೊ ಈ ರೀತಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.